ಪ್ರಪಂಚ ಯೂಟ್ಯೂಬ್ ಚಾನಲಿಗೆ ಸ್ವಾಗತ. ಸೊ ಇವತ್ತು ನಾನು ನಿಮಗೆ ಡಿಫ್ರೆಂಟ್ ರಿಂಗ್ ಕಲೆಕ್ಷನ್ಸ್ನ ತೋರಿಸ್ತೀನಿ. 1 ಗ್ರಾಮಿಂದ ಹಿಡಿದು 3 ಗ್ರಾಮ್ವರೆಗೂ ಯಾವ್ಯಾವ ಥರ ರಿಂಗ್ನ ನೀವು ತೊಗೊಳ್ಬೋದು ಅಂತ ತುಂಬ ವೆರೈಟೀಸ್ ಕಲೆಕ್ಷನ್ಸ್ನ ನಾನು ನಿಮಗೆ ತೋರಿಸ್ತೀನಿ. ಸರಿ, ಹಾಗಾದರೆ ಬನ್ನಿ ನೋಡೋಣ ಯಾವ ಥರ ರಿಂಗ್ನ ತೋರಿಸ್ತೀನಿ ಅಂತ. ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ದೀರಾ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಹಾಗೆ ನಿಮಗೆ ಏನಾದರೂ ನನ್ನ ಹತ್ರ ಹೇಳಬೇಕಂದ್ರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಾನು ರಿಪ್ಲೈ ಮಾಡ್ತೀನಿ. ಇದು ನೋಡಿ 2 ಗ್ರಾಮ್ಸ್ ರಿಂಗ್. ಇದು ತುಂಬ ಚೆನ್ನಾಗಿದೆ. ಇದು 2 ಸ್ಟೋನ್ ರಿಂಗು. ಇದು ಡೈಲಿ ವೇರಿಗೆ ತುಂಬ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಗಿಫ್ಟ್ ಮಾಡೋದಿದ್ರೂ ತುಂಬ ಚೆನ್ನಾಗಿದೆ. ಡಿಸೈನ್ ಕೂಡ ಸೂಪರ್. ಇದು ನೋಡಿ, ಇದು 3 ಗ್ರಾಮ್ಸ್ ಇದೆ. 3 ಫ್ಲವರ್ಸ್ ಬಂದಿದೆ. ಆ್ಯಂಡ್ ಯಾವುದೇ ರೀತಿಯ ಸ್ಟೋನ್ಸ್ ಇಲ್ಲ. ಸ್ವಲ್ಪ ಡೈಲಿ ವೇರ್ ಯೂಸ್ ಮಾಡಲಿಕ್ಕಾಗಲ್ಲ, ಬಟ್ ಇದು ಫಂಕ್ಷನ್ಸಿಗೆಲ್ಲ ವೇರ್ ಮಾಡಿದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಇದು ನೋಡಿ 3 ಗ್ರಾಮ್ಸ್ ರಿಂಗ್. ಇದು ಸ್ಟೋನ್ಸು ಪಿಂಕ್ ಆ್ಯಂಡ್ ವೈಟಲ್ಲಿ ಸ್ಟೋನ್ಸ್ ಬಂದಿದೆ. ಡಿಸೈನ್ ಅಂತೂ ತುಂಬ ಚೆನ್ನಾಗಿದೆ. ತುಂಬ ಪಾರ್ಟಿ ವೇರ್ ರೀತಿ ಇದೆ. ಇದು ಹಾಕಿದಾಗ ಅಂತೂ ತುಂಬ ಲುಕ್ ಕೊಡ್ತಾಯಿತ್ತು. ಈ ರೀತಿ ಮಾಡಿಸ್ಕೊಳ್ಳೋದಿದ್ರೆ ಯಾರಾದರೂ ಮಾಡಿಸ್ಕೊಳ್ಬಹುದು. ತುಂಬ ಗ್ರ್ಯಾಂಡಾಗಿದೆ. ಸೊ ಇದು ಬಂದು 2 ಗ್ರಾಮ್ಸ್ ಇದೆ. ನೋಡಿ, ಒಂದೇ ಸಿಂಗಲ್ ಫ್ಲವರ್ ಬಂದು ಅದಕ್ಕೆ ಸ್ಟೋನ್ಸ್ ಇದೆ ಆ್ಯಂಡ್ ಲೀಫ್ ಬಂದಿದೆ. ನೀವು ನೋಡಬಹುದು ಇಲ್ಲಿ ಎಷ್ಟು ಚೆನ್ನಾಗಿದೆ. ಇದು ಬಂದು ಜಸ್ಟ್ 1.5 ಗ್ರಾಮು. ಈ ಎಂಗೇಜ್ಮೆಂಟಲ್ಲಿ ಕಪ್ಪಲ್ ರಿಂಗ್ ಹಾಕ್ತಾರಲ್ಲ ಆ ರೀತಿ ಇದೆ. ಈ ಡೈಲಿ ವೇರ್ ಕೂಡ ಮಾಡಿದರೂ ಏನೂ ಪ್ರಾಬ್ಲಮ್ ಆಗೋಲ್ಲ. ಇದು ನೋಡಿ, ಒಂದು ಸಿಂಗಲ್ ಸ್ಟೋನು ಹಾರ್ಟ್ ಶೇಪಲ್ಲಿದೆ ರಿಂಗು. ತುಂಬ ಚೆನ್ನಾಗಿದೆ. ಇದು ಸಹ ಇದು 2 ಗ್ರಾಮ್ ರಿಂಗ್ ಇದೆ, ಅಂದರೆ ಸ್ಟೋನ್ಸ್ ಎಲ್ಲ ಸೇರಿ. ಆ್ಯಂಡ್ ಆ ಸ್ಟೋನ್ಸ್ ಎಲ್ಲ ತುಂಬ ಶೈನ್ ಆಗ್ತಿದೆ, ತುಂಬ ಚೆನ್ನಾಗಿ ಕಾಣ್ತಿದೆ. ಇದು ನೋಡಿ, ಇದು ಬೇರೆ ರೀತಿ, ಆವಾಗಲೇ ಫಸ್ಟ್ ತೋರಿಸಿದ್ನಲ್ಲ ಅದೇ ರೀತಿ ಡಿಸೈನ್ಸ್, ಬಟ್ ಬೇರೆ ರೀತಿ ಇದೆ. ಸ್ವಲ್ಪ ಡಿಸೈನ್ಸ್ ಚೇಂಜ್. 2 ಗ್ರಾಮ್ಸ್. ಇದು ನೋಡಿ, ಇದು 3.5 ಗ್ರಾಮ್ಸ್ ಇದೆ. ಅಂದರೆ ಜನ್ಸಿಗೆಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ, ಬಟ್ ನಂಗೆ ಲೂಸ್ ಆಗ್ತಿದೆ. ಇದು ಗ್ರೀನ್ ಸ್ಟೋನ್. ನೆಕ್ಸ್ಟ್ ನೋಡಿ, ಇದು ಸಿಂಗಲ್ ಸ್ಟೋನಲ್ಲಿದೆ. ಇದು ಸಹ 1.5 ಗ್ರಾಮ್ ಇದೆ. ಡೈಲಿ ವೇರ್ಗೆ ಯೂಸ್ ಮಾಡ್ಬೋದು. ಸೊ ನೋಡಿದ್ರಲ್ಲ, ನಾನು ತೋರಿಸಿರೋ ರಿಂಗ್ ಕಲೆಕ್ಷನ್ಸ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಈ ಥರ ರಿಂಗ್ ಕಲೆಕ್ಷನ್ಸ್ ನಿಮ್ಮ ಹತ್ರನೂ ಇದ್ದರೆ ಬೇಗ ಬೇಗ ಕಮೆಂಟ್ ಮಾಡಿ ನನಗೆ ತಿಳಿಸ್ಕೊಡ್ಬೋದು. ಥ್ಯಾಂಕ್ ಯು ಸೋ ಮಚ್.